Welcome to all. See, in our previous class regarding trigonometric functions, we have discussed about domain and range of trigonometric functions, graphs of trigonometric functions. Okay, in our previous video classes, we have covered all these things. So let us continue to consider some more formulas. Okay, see, transformation formulae. So how can we deduce these transformation formulae? So let us discuss about transformation formulae in this session. Okay, so let us recall from our previous classes. So we have learned sine sum formula, sine difference formula, cos sum formula, cos difference formula. So by using those previous results, we get this transformation formula. Okay, let's deduce those results. So let us recall the previous results. So we know see sine sum formula. Okay, sine of x plus y, sine of x minus y, cos of x plus y, cos of x minus y, tan of x plus y. Okay, we know all those. See, in all those previous formulas, the notations we used were x and y, small letter x and y. Okay, it is not the rule that only x and y should be used. So ನೋಡಿ x ಮತ್ತು y ಅನ್ನು ಯೂಸ್ ಮಾಡಿದ್ವಿ, where x and y are angles. So ನಾವು x ಮತ್ತು y ಬದಲು ನಾವು ಯಾವುದೇ ಲೆಟರ್ಸ್ಗಳನ್ನು ಆ್ಯಂಗಲ್ಸ್ ನೊಟೇಷನ್ಸ್ಗಳನ್ನು ಚೇಂಜ್ ಮಾಡ್ಬೋದು. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಸೊ ನೊಟೇಷನ್ಸ್ನ ಚೇಂಜ್ ಮಾಡ್ತೀನಿ. ಸೊ ಐ ಆಮ್ ಗೋಯಿಂಗ್ ಟು ಯೂಸ್ ಕ್ಯಾಪಿಟಲ್ ಎ ಮತ್ತು ಕ್ಯಾಪಿಟಲ್ ನೋಡಿ, ಸೈನ್ ಆಫ್ ಎ ಪ್ಲಸ್ ಬಿ. ಎ ಈಸ್ ಅನ್ ಆ್ಯಂಗಲ್, ಬಿ ಈಸ್ ಅನದರ್ ಆ್ಯಂಗಲ್. ಸೈನ್ ಸಮ್ ಫಾರ್ಮುಲಾ ನೋಡಿ, ಸೈನ್ ಸಮ್ ಫಾರ್ಮುಲಾ ಏನಿತ್ತು ನಮಗೆ ಒಂದು ರೀಕಾಲ್ ಮಾಡೋಣ. ಸೈನ್ ಎ ಅಬ್ಸರ್ವ್ ಮಾಡಿ, ಕಾಸ್ ಬಿ. ಓಕೆ, ಸೊ ನೊಟೇಷನ್ಸ್ ನಾನು ಏನು ಮಾಡಿದ್ದೀನಿ, ಸೈನ್ ಓಕೆ ಎ ಪ್ಲಸ್ ಬಿ, ಎ ಮತ್ತು ಬಿ ಯೂಸ್ ಮಾಡಿ, ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಇದು ನಮ್ಮ ಮೊದಲನೇ ರಿಸಲ್ಟ್ ಅಂತ ಕರೆಯೋಣ. ಅದೇ ಥರ ನೋಡಿ, ಸೈನ್ ಡಿಫ್ರೆನ್ಸ್ ಫಾರ್ಮುಲಾ, ವಿ ನೋ ದಿಸ್ ಸೈನ್ ಡಿಫ್ರೆನ್ಸ್ ಫಾರ್ಮುಲಾ. ಸೊ ಅದು ಅದೇ ಥರನೇ ಬರುತ್ತೆ, ಸೈನ್ ಎ ಕಾಸ್ ಬಿ. ಅಬ್ಸರ್ವ್ ಮಾಡಿ, ಸೊ ಈ ಚಿಹ್ನೆ ನಮಗೆ ಮೈನಸ್ ಕಾಸ್ ಎ ಸೈನ್ ಬಿ. ಓಕೆ, ನಮ್ಮ ಈ ಪ್ರೀವಿಯಸ್ ರಿಸಲ್ಟ್ಸನ್ನು ನಾವು ನೆನ್ಪಿಟ್ಕೋಬೇಕು. ಸೊ ಐ ಆಮ್ ರಿಕಾಲಿಂಗ್ ಆಲ್ ದೋಸ್ ರಿಸಲ್ಟ್ಸ್. ನೋಡಿ, ಈಗ ಕೊಸೈನ್ ಸಮ್ ಫಾರ್ಮುಲಾ. ಸೊ ಕಾಸ್ ಆಫ್ ಎ ಪ್ಲಸ್ ಬಿ, ನಾವು ಎಕ್ಸ್ ನೋಡಿ, ಎ ಬದಲು ಎಕ್ಸ್ ಮತ್ತು ಬಿ ಬದಲು ವೈ ತೊಗೊಂಡಿದ್ದೀವಿ, ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಸೊ ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಏನು, ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ಥರ್ಡ್ ರಿಸಲ್ಟ್ ಆಯಿತು. ಅದೇ ಥರ ಇನ್ನೊಂದು ಕೊಸೈನ್ ಡಿಫ್ರೆನ್ಸ್ ಫಾರ್ಮುಲಾ ಇದೆ. ಸೊ ಅದು ನಮಗೇನಾಗುತ್ತೆ, ಕಾಸ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಸೈನ್ ಬಿ. ದೀಸ್ ಆರ್ ದ ಫೋರ್ deduced results, previous results. Okay, sin of a plus b, sin of a minus b, cos of a plus b, cos of a minus b. Okay, by using these results, so we can deduce the results. Those results are called transformation formula. ನೋಡಿ, ಈಗ ಅಬ್ಸರ್ವ್ ಮಾಡೋಣ. ಸೊ ಮೊದಲನೇ ಎರಡು ಈಕ್ವೇಷನ್ಸ್ನ ನೋಡೋಣ. ಅಂದರೆ ಈಗ ನಾನು ಮೊದಲನೇ ಈಕ್ವೇಷನ್ ಮತ್ತು ಎರಡನೇ ಈಕ್ವೇಷನ್. ಸೊ ಸಮ್ ಆಫ್ ಫಸ್ಟ್ ಟು ಈಕ್ವೇಷನ್ ಗಿವ್ಸ್, ಸೊ ಇಫ್ ಐ ಆ್ಯಡ್ this first formula and second formula, see they are the equations because LHS ಮತ್ತೆ RHS ಇದೆ. ಸೊ ಎರಡು ಈಕ್ವೇಷನ್ಸ್ ಅನ್ನು ನಾನು ಆ್ಯಡ್ ಮಾಡ್ತೀನಿ, ಫಸ್ಟ್ ಟು ಈಕ್ವೇಷನ್ಸ್. ಸೊ ಆ್ಯಡಿಂಗ್ ಮೀನ್ಸ್, ಸೊ ನಾವು ಕರೆಸ್ಪಾಂಡಿಂಗ್ ಲೆಫ್ಟ್ ಹ್ಯಾಂಡ್ ಸೈಡ್ಸ್, ವಿ ಹ್ಯಾವ್ ಟು ಆ್ಯಡ್ ದ ಕರೆಸ್ಪಾಂಡಿಂಗ್ ಲೆಫ್ಟ್ ಹ್ಯಾಂಡ್ ಸೈಡ್ಸ್, ಕರೆಸ್ಪಾಂಡಿಂಗ್ ರೈಟ್ ಹ್ಯಾಂಡ್ ಸೈಡ್ಸ್. ನೋಡೋಣ ಏನು ನೋಡಿ, ಸೈನ್ ಆಫ್ ಎ ಪ್ಲಸ್ ಬಿ, ನಾನೀಗ ಲೆಫ್ಟ್ ಹ್ಯಾಂಡ್ ಸೈಡ್ಸನ್ನು ಆ್ಯಡ್ ಮಾಡ್ತೀನಿ. ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕರೆಸ್ಪಾಂಡಿಂಗ್ ಲೆಫ್ಟ್ ಹ್ಯಾಂಡ್ ಸೈಡ್ ಸೈನ್ ಆಫ್ ಎ ಮೈನಸ್ ಬಿ. ಅದೇ ಥರ ಕರೆಸ್ಪಾಂಡಿಂಗ್ ಸಮ್ ಆಫ್ ಕರೆಸ್ಪಾಂಡಿಂಗ್ ಆರ್ ಎಚ್ ಎಸ್. ನೋಡಿ, ನಮ್ಮ ಫಸ್ಟ್ ಆರ್ ಎಚ್ ಎಸ್ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡೋಣ. ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಇದೆ, ಪ್ಲಸ್ ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ ಇದೆ. ನೋಡಿ, ಇವೆಲ್ಲವನ್ನು ನಾನು ಆ್ಯಡ್ ಮಾಡಬೇಕೀಗ. ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಪ್ಲಸ್ ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ. ಅಲ್ಲಿ ಅಬ್ಸರ್ವ್ ಮಾಡೋದು ನೋಡಿ, ಮೈನಸ್ ಕಾಸ್ ಎ ಸೈನ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ, ಈಕ್ವಲ್ ಆ್ಯಂಡ್ ಆಪೋಸಿಟ್ ಇನ್ ಸೈನ್. ಸೊ ಇದು ಕ್ಯಾನ್ಸಲ್ ಆಗಿ ನನಗೆ ಉಳಿಯೋದು ಸೈನ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಕಾಸ್ ಬಿ. ಅಲ್ಲಿಗೇನಾಯಿತು, ಸೈನ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಕಾಸ್ ಬಿ, ದಟ್ ಈಸ್ 2 times sin a cos b. That gives me this, adding equation 1 and equation 2. ನೋಡಿ, right hand side. Okay, so if I add first and second equations, I will get this on the right hand side. ಅದೇ ಥರ ನೋಡಿ, ನಾನು ಈಗ ಸಬ್ಟ್ರಾಕ್ಟ್ ಮಾಡ್ತೀನಿ. ಸೊ I will subtract equation 2 from 1, that is 1 minus 2 ಅಂತ ಬರ್ತಿದ್ದೀನಿ. 1 minus 2 gives, ನೋಡಿ ಇದನ್ನು ಸ್ವಲ್ಪ ನಾವು ಭಾಳ ಸಿಂಪಲ್ ಇದೆ. ಸೊ ನಾವು ಸಬ್ಟ್ರಾಕ್ಟ್ ಮಾಡುವಾಗ ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ನೋಡಿ, ಸೈನ್ ಆಫ್ ಎ ಪ್ಲಸ್ ಬಿ, ನಾವೀಗ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ ಮೈನಸ್, ಸೊ ಸೈನ್ ಆಫ್ ಎ ಮೈನಸ್ ಬಿ. ಸೊ ಡಿಫ್ರೆನ್ಸ್ ಆಫ್ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ಡಿಫ್ರೆನ್ಸ್ ಆಫ್ ರೈಟ್ ಹ್ಯಾಂಡ್ ಸೈಡ್. ನೋಡಿ, ಈಗ ಡಿಫ್ರೆನ್ಸ್ ಆಫ್ ರೈಟ್ ಹ್ಯಾಂಡ್ ಸೈಡ್ ಅಂದಾಗ ನನಗೆ ಇಲ್ಲಿ, ಸೊ ನನಗೆ ಇಲ್ಲಿ ಏನಿದೆ ರೈಟ್ ಹ್ಯಾಂಡ್ ಸೈಡ್ ಅದು ಸೇಮ್ ಇರುತ್ತೆ. ಲೆಟ್ ಮಿ ಶೋ ಇಟ್ ಹಿಯರ್, ಸೈನ್ ಎ ಕಾಸ್ ಬಿ ಪ್ಲಸ್, ಓಕೆ ಲೆಟ್ ಮಿ ಶೋ ಇಟ್, ಓಕೆ ಇಲ್ಲೇ ಬರೀತೀನಿ ನೋಡೋಣ, ಆಮೇಲೆ
ನೋಡಿ ಇಲ್ಲಿ ರಫ್ ವರ್ಕಲ್ಲಿ ತೋರಿಸ್ತೀನಿ ನಾನು. ಸೈನ್ ಎ ಕಾಸ್ ಬಿ ಪ್ಲಸ್ ನೋಡಿ ಕಾಸ್ ಎ, ಇದು ನಮ್ಮ ಮೊದಲನೇ ಈಕ್ವೇಷನ್ ರೈಟ್ ಹ್ಯಾಂಡ್ ಸೈಡ್. ಸೊ ಐ ಆಮ್ ಸಬ್ಟ್ರಾಕ್ಟಿಂಗ್ ನೋಡಿ ಈಕ್ವೇಷನ್ 1 ಬರ್ದಿದ್ದೀನಿ ಮೈನಸ್ ನೋಡಿ ಮೈನಸ್. ಸೊ ನಾನು ಮೊದಲನೇ ಕೇಸಲ್ಲಿ ಏನು ಮಾಡಿದ್ದೆ, ಆ್ಯಡ್ ಮಾಡಿದ್ದೆ. ದಟ್ಸ್ ವೈ ಐ ನಾಟ್ ರಿಟರ್ನ್ ದ ಬ್ರಾಕೆಟ್. ಇಲ್ಲಿ ನನ್ನ ಬ್ರಾಕೆಟ್ ಅದು ಮೈನಸ್ ಕರಸ್ಪಾಂಡಿಂಗ್ ಆರ್ ಎಚ್ ಎಸ್ ಆಫ್ ಈಕ್ವೇಷನ್ 2. ಅದು ಈಕ್ವೇಷನ್ 2 ನಮಗೇನಿದೆ ಸೈನ್ ಎ ಕಾಸ್ ಬಿ ಮೈನಸ್ ನೋಡಿ ಇದೆಲ್ಲ ಡೈರೆಕ್ಟ್ ಮಾಡ್ಬೋದು ನಾವು ಕಾಸ್ ಎ ಸೈನ್ ನೋಡಿ. ಈಗ ನನಗೆ ಇದಿಷ್ಟು ಟರ್ಮ್ ಆಗೇ ಇರಲಿ, ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ನೋಡಿ. ಇದು ಬ್ರಾಕೆಟ್ ಬಿಡಿಸಿದ್ರೆ ಮೈನಸ್ ಸೈನ್ ಎ ಕಾಸ್ ಬಿ ನೋಡಿ ಮೈನಸ್ ಟು ಮೈನಸ್ ಪ್ಲಸ್. ಸೊ ನಾವು ಯಾವುದನ್ನ ಕಲಿತಾ ಇರ್ತೀವಿ ಅದರ ಚಿಹ್ನೆಗಳು ಚೇಂಜ್ ಆಗುತ್ತೆ. ಮೈನಸ್ ಸೈನ್ ಎ ಕಾಸ್ ಬಿ ಮೈನಸ್ ಟು ಮೈನಸ್ ಪ್ಲಸ್ ಕಾಸ್ ಎ ಸೈನ್ ನೋಡಿ. ಈಗ ನನಗೆ ಮೈನಸ್ ಸೈನ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಕಾಸ್ ಬಿ ಕ್ಯಾನ್ಸಲ್ ಆಯಿತು. ಉಳಿದಿದ್ದು ನೋಡಿ ಕಾಸ್ ಎ ಸೈನ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ, ದಟ್ ಈಸ್ 2 ಟೈಮ್ಸ್ ಕಾಸ್ ಎ ಸೈನ್ ಬಿ ಆಯಿತು. ಅಬ್ಸರ್ವ್ ಮಾಡಿ 2 ಟೈಮ್ಸ್ ಕಾಸ್ ಎ ಸೈನ್ ಬಿ. ಸೊ ಇದು ನಮ್ಮ ರೈಟ್ ಹ್ಯಾಂಡ್ ಸೈಡ್. ಇಫ್ ಐ ಸಬ್ಟ್ರಾಕ್ಟ್ ಈಕ್ವೇಷನ್ 2 ಫ್ರಮ್ ಈಕ್ವೇಷನ್ 1. ಸೊ ಇದು ನಾವು ರಫ್ ವರ್ಕನ್ನು ಈ ಥರ ಮಾಡ್ತೀವಿ ನೋಡಿ. ಇದೇ ಥರ ನೆಕ್ಸ್ಟ್ 3rd and 4th ಇದೆ. ಸೊ ನೋಡೋಣ ಅದನ್ನು. ಸಿಮಿಲರ್ಲಿ ನಾವು ಹೇಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಈಕ್ವೇಷನ್ ಆ್ಯಡ್ ಮಾಡಿದ್ವಲ್ಲ ಅದೇ ಥರ ಈಕ್ವೇಷನ್ 3 ಪ್ಲಸ್ ಈಕ್ವೇಷನ್ 4. ಸೊ ಇಫ್ ಐ ಆ್ಯಡ್ ಈಕ್ವೇಷನ್ 3 ಆ್ಯಂಡ್ ಈಕ್ವೇಷನ್ 4, ಸೊ 3 plus 4 ಗಿವ್ಸ್ ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಫಸ್ಟ್ ಆ್ಯಡ್ ಮಾಡೋಣ. ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ಸ್. ಐ ಆ್ಯಡೆಡ್ ದ ಕರಸ್ಪಾಂಡಿಂಗ್ ಲೆಫ್ಟ್ ಹ್ಯಾಂಡ್ ಸೈಡ್ಸ್. ಈಗ ನಮ್ಮ ರೈಟ್ ಹ್ಯಾಂಡ್ ಸೈಡ್ಸ್ ಹಾಗೆ ಆ್ಯಡ್ ಮಾಡಿದ್ರೆ ಸೈನ್ ವಿಲ್ ನಾಟ್ ಚೇಂಜ್ ನೋಡಿ. ದಿಸ್ ಆರ್ ಎಚ್ ಎಸ್ ಆ್ಯಂಡ್ ದಿಸ್ ಆರ್ ಎಚ್ ಎಸ್ ಆ್ಯಡ್ ಮಾಡಿದ್ರೆ ಇಲ್ಲೇ ಗೊತ್ತಾಗುತ್ತೆ ನೋಡಿ ಮೈನಸ್ ಸೈನ್ ಎ ಸೈನ್ ಬಿ ಪ್ಲಸ್ ಸೈನ್ ಎ ಸೈನ್ ಬಿ, ದಿಸ್ 2 ಆರ್ ಈಕ್ವಲ್ ಅಂಡ್ ಆಪೋಸಿಟ್ ಇನ್ ಸೈನ್. ಸೊ ಅವಿಲ್ ಕ್ಯಾನ್ಸಲ್ ಆಯಿತು. ನನಗೆ ಉಳಿದಿದ್ದು ಕಾಸ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಕಾಸ್ ಬಿ. ಸೊ ಅದೇನಾಯಿತು 2 ಟೈಮ್ಸ್ ಕಾಸ್ ಎ ಕಾಸ್ ಬಿ. ಐ ವಿಲ್ ಕಾಲ್ ದಿಸ್ ಆಸ್ 7th ನೋಡಿ ಅಬ್ಸರ್ವ್ ಮಾಡಿ. ಸೊ ಸಿಮಿಲರ್ಲಿ ಸೊ ನಾನು ಈಕ್ವೇಷನ್ 3 ಪ್ಲಸ್ ಈಕ್ವೇಷನ್ 4 ಮಾಡಿದೆ ಅದೇ ಥರನೇ. ಸೊ ಇಫ್ ಐ ಸಬ್ಟ್ರಾಕ್ಟ್ ನೋಡಿ ನಾವು 3 minus 4 ಅದೇ ಥರ ನಾವು ಹೇಗೆ 1 minus 2 ಮಾಡಿದ್ವೋ ಅದೇ ಥರನೇ 3 minus 4 ಮಾಡ್ಬೋದು, ಇಲ್ಲ 4 minus 3 ಮಾಡ್ಬೋದು. ಓಕೆ, ಲೆಟ್ ಮೀ ಮೇಕ್ ಇಟ್ 3 minus 4 ಆರ್ 4 minus 3. ಸೊ ನಾವು ಯಾವುದಾದ್ರೂ ಮಾಡ್ಬೋದು. ಓಕೆ, ಲೆಟ್ ಅಸ್ ಮೇಕ್ ಇಟ್ ದಿಸ್ 3 ನೋಡಿ ಈಕ್ವೇಷನ್ 4 ಅನ್ನು ಕಳೆಯೋಣ 3 ಇಂದ. 3 minus 4 ಗಿವ್ಸ್ ಓಕೆ ನಮ್ಮ ಈಕ್ವೇಷನ್ 3 ಕರಸ್ಪಾಂಡಿಂಗ್ ಎಲ್ ಎಚ್ ಎಸ್ ನೋಡೋಣ. ಕಾಸ್ ಆಫ್ ಎ ಪ್ಲಸ್ ಬಿ ಮೈನಸ್ ಕಾಸ್ ಆಫ್ ಎ ಮೈನಸ್ ಬಿ ನೋಡಿ. ಸೊ ಈಗ ನನಗೆ ಸಬ್ಟ್ರಾಕ್ಟ್ ಮಾಡಿದಾಗ ಸಿಮಿಲರ್ಲಿ ಸೈನ್ಸ್ ವಿಲ್ ಚೇಂಜ್ ನೋಡಿ. ಇದರ ರೈಟ್ ಹ್ಯಾಂಡ್ ಸೈಡ್ ನಾನು ಹಾಗೆ ಬರ್ಕೊಳ್ತೀನಿ ನೋಡಿ. ಕಾಸ್ ಎ ಕಾಸ್ ಬಿ ಓಕೆ, ಲೆಟ್ ಮೀ ಶೋ ಇಟ್ ಹಿಯರ್ ನೋಡಿ. ಇಲ್ಲಿ ತೋರಿಸ್ತೀನಿ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಓಕೆ ಸೈನ್ ಬಿ ನೋಡಿ. ಇದು ಸೇಮ್ ಇರುತ್ತೆ. ಇಲ್ಲಿ ಕಳಿಬೇಕಾದದ್ದು ಇದು ಓಕೆ. ಸೊ ಇದರ ಚಿಹ್ನೆಯನ್ನು ನಾವು ಚೇಂಜ್ ಮಾಡಬೇಕು ನೋಡಿ. ಇದು ಏನಾಗಬೇಕು, ಇದು ಮೈನಸ್ ಕಾಸ್ ಎ ಕಾಸ್ ಬಿ ಡೈರೆಕ್ಟ್ ಬರ್ತೀನಿ ಮೈನಸ್ ಕಾಸ್ ಎ ಕಾಸ್ ಬಿ. ಸೊ ದಿಸ್ ಬಿಕಮ್ಸ್ ಮೈನಸ್ ಸೈನ್ ಎ ಸೈನ್ ಬಿ ನೋಡಿ. ಸೈನ್ ಎ ಸೈನ್ ಬಿ ನೋಡಿ. ಈಗ ಅಬ್ಸರ್ವ್ ಮಾಡಿದ್ರೆ ಸೊ ಇಲ್ಲಿ ಓಕೆ ಮೈನಸ್ ಸೈನ್ ಎ ಸೈನ್ ಬಿ ನೋಡಿ. ಇಲ್ಲಿ ಕಾಸ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಕಾಸ್ ಬಿ ಕ್ಯಾನ್ಸಲ್ ಆಯಿತು. ಮೈನಸ್ ಸೈನ್ ಎ ಸೈನ್ ಬಿ ಮೈನಸ್ ಸೈನ್ ಎ ಸೈನ್ ಬಿ, ದಟ್ ಈಸ್ ಮೈನಸ್ 2 ಸೈನ್ ಎ ಸೈನ್ ಬಿ. ನಾವು ಅದನ್ನೆಲ್ಲ ಬರೀತೀನಿ ಮೈನಸ್ 2 sin A sin B. This is our equation 8 ನೋಡಿ right hand side minus 2 sin A sin B. This is left hand side is cos of A plus B minus cos of A minus B. ಇದೆಲ್ಲ ನಮ್ಮ ರಫ್ ವರ್ಕ್ ಓಕೆ. ಸೊ ಇದು ಸಿಂಪಲ್ ಏನು ಮಾಡಿದ್ದೀವಿ, ರೀಕಾಲ್ ಮಾಡಿದ್ದೀವಿ ನಮ್ಮ ಸೈನ್ ಸಮ್ ಫಾರ್ಮುಲಾ, ಸೈನ್ ಡಿಫರೆನ್ಸ್ ಫಾರ್ಮುಲಾ, ಕಾಸ್ ಸಮ್ ಫಾರ್ಮುಲಾ, ಕಾಸ್ ಡಿಫರೆನ್ಸ್ ಫಾರ್ಮುಲಾ. ದೀಸ್ ಆರ್ ಕಾಲ್ಡ್ ಕಾಂಪೌಂಡ್ ಆ್ಯಂಗಲ್ ಫಾರ್ಮುಲಾಸ್ ಓಕೆ. ಇವನ್ನ ಕಾಂಪೌಂಡ್ ಆ್ಯಂಗಲ್ ಫಾರ್ಮುಲಾಸ್ ಅಂತಲೂ ಕರೀತಾರೆ. ಸೊ 1 and 2 ಆ್ಯಡ್ ಮಾಡಿದ್ರೆ ಈ ಈಕ್ವೇಷನ್ ಬಂತು. ದೆನ್ 3 and 4 ಆ್ಯಡ್ ಮಾಡಿದ್ರೆ ಈ ಈಕ್ವೇಷನ್ ಬಂತು. ದೆನ್ ಈಕ್ವೇಷನ್ 3 minus 4. ಸೊ ವಿ ಗಾಟ್ ದೀಸ್ ಈಕ್ವೇಷನ್ಸ್ ನೋಡಿ. ನನಗೆ ಈಕ್ವೇಷನ್ 5 6 7 8 ಏನು ಬಂದಿದೆಯಲ್ಲ ಅಬ್ಸರ್ವ್ ಮಾಡಿ. ಈಕ್ವೇಷನ್ 5 6 7 8. ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಲೆಟ್ ಮಿ ಪುಟ್ ದ ಬಾಕ್ಸ್ ಹಿಯರ್ ಓಕೆ. ನೋಡಿ ಅಬ್ಸರ್ವ್ ಮಾಡಿ, ಇಷ್ಟು ಈಕ್ವೇಷನ್ಸ್ಗಳು 5 6 7 8 ನೋಡಿ ಬಾಕ್ಸ್ ಹಾಕಿದ್ವಿ. ಏನಿದೆ 5 6 7 8 ನೋಡಿ. ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ ಸಿಕ್ವಲ್ ನೋಡಿ ಬಲಗಡೆ ಅಬ್ಸರ್ವ್ ಮಾಡಿ. 2 times sin A cos B, 2 times cos A sin B, 2 times cos A cos B minus 2 times sin A sin B ಅಂದರೆ ಬಲಗಡೆ ಇರ್ತಕ್ಕಂಥದ್ದೆಲ್ಲದು ನೋಡಿ ಪ್ರಾಡಕ್ಟ್.
ನೋಡಿ ಇದು ಇಂಟು sin A ಇಂಟು ಕಾಸ್ ಬಿ, ಕಾಸ್ ಎ ಇಂಟು ಸೈನ್ ಬಿ, ಕಾಸ್ ಎ ಇಂಟು ಕಾಸ್ ಬಿ, 2 ಇದೆ ಅಫ್ಕೋರ್ಸ್, ಇಲ್ಲಿ ಮೈನಸ್ ಇದೆ, sin A ಇಂಟು ಸೈನ್ ಬಿ. ಅಂದರೆ ಈಕ್ವೇಷನ್ಸ್ 5, 6 ಆರ್ ಫಾರ್ಮುಲಾ, 7, 8 ಆರ್ ಕಾಲ್ಡ್ ನೋಡಿ ಪ್ರಾಡಕ್ಟ್ ಫಾರ್ಮುಲಾ ಅಂತ ಹೇಳ್ತಾರೆ. ಸೊ ದೇ ಆರ್ ಕಾಲ್ಡ್ ಪ್ರಾಡಕ್ಟ್, ನೋಡಿ ರೂರಲ್ ಆಗಬೇಕು, ಪ್ರಾಡಕ್ಟ್ ಫಾರ್ಮುಲೆ ಅಂದರೆ ಫಾರ್ಮುಲಾಗಳು. ಸೊ ನಾವು ಈ 5, 6, 7, 8 ಈಕ್ವೇಷನ್ಸ್ ಏನು ಬಂತು ನಮಗೆ ಫಾರ್ಮುಲಾಸ್, ಅವುಗಳನ್ನು ನಾವು ಏನಂತ ಕರಿತೀವಿ, ಪ್ರಾಡಕ್ಟ್ ಫಾರ್ಮುಲೆ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಇದು ನಮಗೆ ಗೊತ್ತಿತ್ತು, ಪ್ರೀವಿಯಸ್ ಕ್ಲಾಸಲ್ಲಿ ಡಿರೈವ್ ಮಾಡಿದ್ದೀವಿ. ಸೊ ವಿತ್ ದ ಹೆಲ್ಪ್ ಆಫ್ ದೀಸ್ ರಿಸಲ್ಟ್ಸ್ ವಿ ಗಾಟ್ ಅನದರ್ 4 ರಿಸಲ್ಟ್ಸ್. ದೀಸ್ 4 ಫಾರ್ಮುಲಾಸ್ ಆರ್ ಕಾಲ್ಡ್ ಪ್ರಾಡಕ್ಟ್ ಫಾರ್ಮುಲೆ ಅಥವಾ ಪ್ರಾಡಕ್ಟ್ ಫಾರ್ಮುಲಾಸ್. ನೋಡಿ ಈಗ ಟ್ರಾನ್ಸ್ಫಾರ್ಮೇಷನ್ ಅಂತ ಬರೆದಿದ್ದೀವಿ. ಹಾಗಾದ್ರೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ ಅಂದ್ರೆ ಏನು, ನಮ್ಮ ಹೆಡ್ಡಿಂಗ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ. ಸೊ ವಿತ್ ದ ಹೆಲ್ಪ್ ಆಫ್ ದೀಸ್ ಈಕ್ವೇಷನ್ಸ್ ವಿ ಗೆಟ್ ಅನದರ್ 4 ಫಾರ್ಮುಲಾಸ್. ಓಕೆ, ದೋಸ್ ಫಾರ್ಮುಲಾಸ್ ಆರ್ ಕಾಲ್ಡ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್. ನೋಡಿ ಈಗ ನಾವು ಹೇಗೆ ಕಾಂಪೌಂಡ್ ಆಂಗಲ್ ಫಾರ್ಮುಲಾಸ್ ಯೂಸ್ ಮಾಡಿ 4 ರಿಸಲ್ಟ್ಸ್ ಪಡ್ಕೊಂಡಿವಿ, ಇದೇ ತರ ಈ 4 ರಿಸಲ್ಟ್ಸ್ ಅನ್ನು ಯೂಸ್ ಮಾಡಿ ವಿ ಗೆಟ್ ಅನದರ್ 4 ಫಾರ್ಮುಲಾಸ್. ದೋಸ್ ಫಾರ್ಮುಲಾಸ್ ಆರ್ ಕಾಲ್ಡ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್. ನೋಡಿ ಪ್ರಾಡಕ್ಟ್ ಅಂತ ವರ್ಡ್ ಯಾಕೆ ಬಂತಂದ್ರೆ, ಇಲ್ಲಿ ನೋಡಿ ಸಮ್ ಟು ಪ್ರಾಡಕ್ಟ್, ನೋಡಿ ರೈಟ್ ಹ್ಯಾಂಡ್ ಸೈಡ್ ಎಲ್ಲ ಪ್ರಾಡಕ್ಟ್ ಇದೆ, ಪ್ರಾಡಕ್ಟ್ ಆಫ್ ಸೈನ್ ಅಂಡ್ ಕಾಸ್. ಒಂದರಲ್ಲಿ ಸೈನ್ ಕಾಸ್ ಇದೆ, ಇನ್ನೊಂದರಲ್ಲಿ ನೋಡಿ ಕಾಸ್ ಆಫ್ ಫಸ್ಟ್ ಆಂಗಲ್, ಸೈನ್ ಆಫ್ ಸೆಕೆಂಡ್ ಆಂಗಲ್. ಅಬ್ಸರ್ವ್ ಮಾಡಿ, ಕಾಸ್ ಎ ಕಾಸ್ ಬಿ ಇದೆ, ಟೂ ಟೈಮ್ಸ್, -2 ಟೈಮ್ಸ್ ಸೈನ್ ಎ ಸೈನ್ ಬಿ ಇದೆ. ದೇರ್ಫೋರ್ ದೀಸ್ ಫಾರ್ಮುಲಾಸ್ ಆರ್ ಕಾಲ್ಡ್ ಪ್ರಾಡಕ್ಟ್ ಫಾರ್ಮುಲಾಸ್. ಓಕೆ, ನೋಡಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಬೈ ಯೂಸಿಂಗ್ ದೀಸ್ ರಿಸಲ್ಟ್ಸ್, by using these product formulas we get another 4 formulas, they are called transformation formulas. So ಇದರಲ್ಲಿ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ ಅನ್ನು ಹೇಗೆ ನಾವು ಡೆಡ್ಯೂಸ್ ಮಾಡಬೇಕು ಅನ್ನೋದು, that is the next question. ಓಕೆ, ಈಗ ನಾವು ಇದನ್ನ ನೋಡಿ ಕಂಟಿನ್ಯೂ ಮಾಡ್ತೀನಿ. ಸೊ ವಾಟ್ ಹ್ಯಾಪನ್ಸ್ ನಾವು ನೋಡಿ ಈಗ ಸ್ವಲ್ಪ ಅಬ್ಸರ್ವ್ ಮಾಡೋಣ. ನೋಡಿ ಸಮ್ ಇದೆ, ಡಿಫ್ರೆನ್ಸ್ ಇದೆ, ಸಮ್ ಇದೆ, ಡಿಫ್ರೆನ್ಸ್ ಇದೆ. ಸೊ ಇಲ್ಲಿ ಏನು ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಸೊ ಲೆಟ್ ಅಸ್ ಟೇಕ್ ದಟ್ ಸಮ್. ನೋಡಿ ಸಮ್ ಮೊತ್ತ, ಸಮ್ ಆಫ್ ಆ್ಯಂಗಲ್ಸ್ ಇದೆ, ಅದಕ್ಕೆ ನಾನು ಎಕ್ಸ್ ಅಂತ ಕೊಟ್ಕೊಳ್ತೀನಿ. ಆ್ಯಂಡ್ ಡಿಫ್ರೆನ್ಸ್ ಇದೆ ನೋಡಿ ಎ ಮೈನಸ್ ಬಿ, ಡಿಫ್ರೆನ್ಸಿಗೆ ಇನ್ನೊಂದು ಸಿಂಬಲ್ ಕೊಡ್ತೀನಿ, ಐ ವಿಲ್ ಟೇಕ್ ದಟ್ ಆಸ್ ವೈ. ಸೊ ಸಮ್ಗೆ ಎಕ್ಸ್ ರಿಪ್ಲೇಸ್ ಮಾಡೋಣ, ಡಿಫ್ರೆನ್ಸಿಗೆ ವಿಲ್ ರಿಪ್ಲೇಸ್ ಇಟ್ ಆಸ್ ಸೇ ವೈ. ನೋಡಿ ಅವಾಗ ಅಬೋವ್ ಫಾರ್ಮುಲಾಸ್ ಬಿಕಮ್ಸ್ ವಾಟ್, ನೋಡಿ ದ್ಯಾನ್ ಈಗ ಸೊ ಎ ಪ್ಲಸ್ ಬಿ ನನಗೇನಾಯಿತು ಎಕ್ಸ್, ಎ ಮೈನಸ್ ಬಿ ಡಿಫ್ರೆನ್ಸ್ ಏನು ತೊಗೊಂಡೆ, ವೈ ತೊಗೊಂಡೆ. ಈಗ ಸಮ್ ಆಫ್ ದೀಸ್ ನೋಡಿ ಎಕ್ಸ್ ಪ್ಲಸ್ ವೈ ಏನಾಗುತ್ತೆ ಅಂದರೆ, ನೋಡೋಣ, ಎಕ್ಸ್ ಪ್ಲಸ್ ವೈ ಗಿವ್ಸ್ ಮೀ, ಸಿ ಎಕ್ಸ್ ಅಂದ್ರೆ ಏನು, ಎ ಪ್ಲಸ್ ಬಿ ಪ್ಲಸ್ ದಿಸ್ ವೈ ಅಂದ್ರೆ ಏನು, ಎ ಮೈನಸ್ ಬಿ. ಅಂದರೆ ಅಲ್ಲಿಗೆ ಮೈನಸ್ ಬಿ ಪ್ಲಸ್ ಬಿ ಗೆಟ್ ಕ್ಯಾನ್ಸಲ್ಸ್, ಐ ಗೆಟ್ ವಾಟ್, ಎ ಪ್ಲಸ್ ಎ 2a. ಸೊ ನನಗೆ ಎ, ದರ್ಫೋರ್ ಎಗೆ ನಾವು ಸಾಲ್ವ್ ಮಾಡಿದ್ರೆ a will be what, x plus y by 2. ಹೌದಾ? ಸೊ ದಟ್ ಕ್ಯಾಪಿಟಲ್ ಎ ಅಥವಾ ಆ್ಯಂಗಲ್, ಅದನ್ನು ನಾನು ಏನಂತ ಬರೀಬೋದು, x plus y by 2 ಆಯಿತು. ಇದೇ ಥರನೇ ನೋಡಿ ಇಲ್ಲಿ ನಾನು ಎ ಇಲ್ಲಿ ಏನು ಮಾಡಿದ್ದೀನಿ, ಎಕ್ಸ್ ಪ್ಲಸ್ ವೈ ತೊಗೊಂಡಿದ್ದೀನಿ. ಸೊ ನಾನು ಅದೇ ಥರನೇ ಇಫ್ ಐ ಟೇಕ್ ಡಿಫ್ರೆನ್ಸ್, ನೋಡಿ ಎಕ್ಸ್ ಪ್ಲಸ್ ವೈ ಆಯಿತು. ಸೊ ಇಫ್ ಐ ಟೇಕ್ ಸೇ ಎಕ್ಸ್ ಮೈನಸ್ ವೈ, ಅವಾಗ ಏನಾಗುತ್ತೆ ನೋಡೋಣ, ಎಕ್ಸ್ ಅಂದ್ರೆ ಏನು, ಓಕೆ ದಟ್ ಸಮ್ ಎ ಪ್ಲಸ್ ಬಿ ಮೈನಸ್ ಆಫ್ ಡಿಫ್ರೆನ್ಸ್ ಅಂದ್ರೆ ಏನು, ಎ ಮೈನಸ್ ಬಿ. ನೋಡಿ ಸಿಂಪಲ್ ಕ್ಯಾಲ್ಕುಲೇಷನ್ ಇದೆ, ಈಗ ನೋಡೋಣ, ಎ ಪ್ಲಸ್ ಬಿ ಹಾಗೆ ಬರೀತೀನಿ, ಬ್ರಾಕೆಟ್ ಬಿಡಿಸಿದಾಗ ಮೈನಸ್ ಎ ಮೈನಸ್ ಟು ಮೈನಸ್ ಪ್ಲಸ್ ಬಿ ಆಯಿತು. ಸೊ ದಿಸ್ ಕ್ಯಾನ್ಸಲ್ಸ್, ನೋಡಿ ಅಲ್ಲಿ 2b ಬಂತು, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2b. ನಾನು ಬಿಗೆ ಸಾಲ್ವ್ ಮಾಡಿದ್ರೆ ಅಬ್ಸರ್ವ್ ಮಾಡಿ, ಬಿ ಇಸ್ ಈಕ್ವಲ್ ಟು ಏನಾಯಿತು, ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ 2y. ಹಾಗಾದರೆ ಅಬ್ಸರ್ವ್ ಮಾಡಿ, ವಾಟ್ ಇಸ್ ದ ಫಸ್ಟ್ ಆ್ಯಂಗಲ್ ಎ, ಎಕ್ಸ್ ಪ್ಲಸ್ ವೈ ಬೈ 2. ವಾಟ್ ಇಸ್ ದ ಸೆಕೆಂಡ್ ಆ್ಯಂಗಲ್ ಬಿ, ಎಕ್ಸ್ ಮೈನಸ್ ವೈ ಬೈ 2. ಸೊ ಈ ಎ ಮತ್ತು ಬಿ ವ್ಯಾಲ್ಯೂಸನ್ನು ಈ ಪ್ರೀವಿಯಸ್ ರಿಸಲ್ಟ್ಸ್ ನೋಡಿ 5th, 6th, 7th, 8th ರಿಪ್ಲೇಸ್ ಮಾಡಿದ್ರೆ ಏನು ಬರುತ್ತೆ ನೋಡೋಣ. ಸೊ ದೆನ್ ಅವರ್ ಈಕ್ವೇಷನ್ಸ್ ಕನ್ವರ್ಟ್ಸ್ ಟು, ಸೊ ಇಲ್ಲಿ ಬರೆಯೋಣ, ಪುಟಿಂಗ್ ದ ವ್ಯಾಲ್ಯೂಸ್ ಆಫ್ ಎ ಅಂಡ್ ಬಿ ಇನ್ ಈಕ್ವೇಷನ್ 5, 6, 7 and 8 ನಮಗೆ ಏನು ಬರುತ್ತೆ, ವಿ ಗೆಟ್, ಅಬ್ಸರ್ವ್ ಮಾಡಿ, ಕಂಟಿನ್ಯೂ ಮಾಡಬೇಕು ಇದನ್ನ. ಓಕೆ, ಈ ವ್ಯಾಲ್ಯೂಸ್ಗಳನ್ನು ನಾನು ಏನು ಮಾಡ್ತೀನಿ, ಐ ವಿಲ್ ರಿಪ್ಲೇಸ್ ಇಟ್ ಹಿಯರ್. ದೆನ್ ಇಲ್ಲಿ ಬರೀತೀನಿ ನೋಡಿ. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ಅಬ್ಸರ್ವ್ ಮಾಡೋಣ. 5ನೇ ಈಕ್ವೇಷನ್ ನೋಡ್ಕೊಳ್ಳಿ, ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 2 times ಸೈನ್ ಎ ಕಾಸ್ ಬಿ ಇತ್ತು, ದಟ್ ಈಸ್ ಪ್ರಾಡಕ್ಟ್ ಫಾರ್ಮುಲಾ. ಸೊ ಸೈನ್ ಆಫ್ ಎ ಪ್ಲಸ್ ಬಿ ನೋಡಿ, ಈಗ ಸೈನ್ ಆಫ್ ಎ ಪ್ಲಸ್ ಬಿ ಅಂತ ಇದೆ ಅಂದರೆ ನಾನು ಅದನ್ನೇನಂತ ಬರೀಬೋದು,
ನೋಡಿ ಈಗ ಸೈನ್ ಆಫ್ ಸಿ ಎ ಪ್ಲಸ್ ಬಿ ನೋಡಿ ಎ ಪ್ಲಸ್ ಬಿ ಅಂದ್ರೆ ಏನು ಎಕ್ಸ್ ಓಕೆ ಸೈನ್ ಎಕ್ಸ್ ಪ್ಲಸ್ ಸೈನ್ ಎ ಮೈನಸ್ ಬಿ ಸಿ ಎ ಮೈನಸ್ ಬಿ ಅಂದ್ರೆ ಏನು ವೈ ನೋಡಿ ಅದರದ್ದು ಫಾರ್ಮ್ ಈ ಥರ ಸೈನ್ ಎಕ್ಸ್ ಪ್ಲಸ್ ಸೈನ್ ವೈ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ನೋಡೋಣ 2 ಟೈಮ್ಸ್ ಸೈನ್ ಎ ಕಾಸ್ ಬಿ ಇತ್ತು ಅದೇನಾಗುತ್ತೆ ನೋಡಿ 2 ಟೈಮ್ಸ್ ಸೈನ್ ಆಫ್ ನೋಡಿ ಎ ಇದೆ ಸೈನ್ ಎ ಅಂತಿದೆ ಸೊ ವಾಟ್ ಇಸ್ ದಿಸ್ ಎ ಇಸ್ ವಾಟ್ ಎಕ್ಸ್ ಪ್ಲಸ್ ವೈ ಬೈ ಟು ಎಕ್ಸ್ ಪ್ಲಸ್ ವೈ ಬೈ ಟು ಸೈನ್ ಎ ಇಂಟು ಓಕೆ ಕಾಸ್ ಬಿ ಸೊ ಕಾಸ್ ಬಿ ಅಂದರೆ ನೋಡಿ ಎಲ್ಲಿದೆ ಬಿ ಅಂದರೆ ಎಕ್ಸ್ ಮೈನಸ್ ವೈ ಬೈ ಟು ಎಕ್ಸ್ ಮೈನಸ್ ವೈ ಬೈ ಟು ಸೊ ಇದನ್ನು ನಾನು ಇಕ್ವೇಷನ್ 9 ಅಂತ ಕೊಟ್ಕೊಳ್ತೀನಿ ಓಕೆ ನೋಡಿ ಇಕ್ವೇಷನ್ 5 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಗೆಟ್ ದಿಸ್ ಸಿಮಿಲರ್ಲಿ ಇಕ್ವೇಷನ್ 6 ಬಿಕಮ್ಸ್ ನೋಡಿ ಅವಾಗ ಸೈನ್ ಎಕ್ಸ್ ಸೇಮ್ ಎ ಪ್ಲಸ್ ಬಿ ಅಂದರೆ ಎಕ್ಸ್ ಸೈನ್ ಎಕ್ಸ್ ಮೈನಸ್ ಸೈನ್ ವೈ ಇಸ್ ಈಕ್ವಲ್ ಟು ನೋಡಿ 2 ಟೈಮ್ಸ್ ಕಾಸ್ ಎ ಅಂದರೆ ಸೇಮ್ ಇದೆ ಎಕ್ಸ್ ಪ್ಲಸ್ ವೈ ಬೈ ಟು ಇಂಟು ನೋಡಿ ಸೈನ್ ಬಿ ಬಿ ಅಂದರೆ ಏನು ಎಕ್ಸ್ ಮೈನಸ್ ವೈ ಬೈ ಟು ಓಕೆ 10th equation then I will change this one see cos x minus ನೋಡಿ cos y is equal to 2 times cos of x plus y by 2 into cos ಅದು ಕೂಡ cos of b b ಅಂದ್ರೆ ಏನು ನೋಡಿ equation 11 then last equation let us go for last equation ನೋಡಿ cos x okay then bracket ಅವಶ್ಯಕತೆ ಇಲ್ಲ cos x plus sorry ಇಲ್ಲಿ ಪ್ಲಸ್ ಇದೆ ನೋಡಿ cos x plus okay cos x minus cos y ನೋಡಿ 8th equation is equal to ನೋಡಿ minus 2 ಇದೆ so minus 2 sin of x plus y by 2 into ಅದು ಕೂಡ sin ಇದೆ sin of x minus y by 2 ಇದು ನಮ್ಮ 12th equation ನೋಡಿ ಈ ವ್ಯಾಲ್ಯೂಸ್ ಅನ್ನ ಈ 4 equations ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಈ equations ಬಂತು ಈಗ ನೋಡಿ these equations again ನಮಗೆ ಬಂತಲ್ಲ ನೋಡಿ 9th 10th 11th 12th ಅಬ್ಸರ್ವ್ ಮಾಡಿ sin x plus sin y left hand side sum ಇದೆ right hand side product so transforms product or sum or difference into product therefore transformation formula so these formulas are called so equations 9 see this 9th 10th 11th and 12th formulas they are called transformation formulas ಇದು ನಮ್ಮ ಹೆಡ್ಡಿಂಗ್ observe ಮಾಡಿ I hope it is clear transformation formulae see what are these 5th 6th 7th 8th ನೋಡಿ sin of a plus b plus sin of a minus b is equal to 2 sin a cos b so these formulas are called product formula with the help of this we have deduced this these 4 results are called transformation formulas observe ಮಾಡಿ sin x plus sin y means 2 sin of x plus y by 2 see x plus y by 2 x minus y by 2 common ಅದು 2 sin x plus y by 2 cos of x minus y by 2 sin x minus sin y means 2 remains same so cos and sin interchanges cos x plus cos y 2 times cos into cos x minus cos y is minus 2 sin of x plus y by 2 into sin of x minus y by 2 so these formulas are called transformation formulas so these are very very important see this is our today's in this session's discussion topic transformation formula so by using these 4 results that is 9th 10th 11th and 12th transformation formulas and also these product formulas we can do so many problems okay in the simplification so we have to remember all these things okay these are the transformation formulas and these are product formulas see these are 4 results and the other 4 okay 4 plus 4 how many results 8 formulas or 8 results okay transformation formulas so let us consider one example based on this transformation formula okay I will write one exercise example okay I will write one example here prove that sin 5x plus sin 3x divided by cos 5x plus cos 3x is equal to see on the right hand side tan 4x observe this problem very very important prove that so left hand side is given so we have to write we have to prove that right hand side is tan 4x okay let us consider this LHS ನೋಡಿ ಅಬ್ಸರ್ವ್ ಮಾಡಿ ನಮ್ಮ ಎಡಭಾಗ ಇದೆ sin 5x plus
sin 3x ನ್ಯೂಮರೇಟರ್ ಡಿವೈಡೆಡ್ ಬೈ cos 5x ಪ್ಲಸ್ ನೋಡಿ ಅಬ್ಸರ್ವ್ ಮಾಡಿ cos 3x. ಓಕೆ, ಸಿ ಸೈನ್ ಫಂಕ್ಷನ್ ಇದೆ, ಇಲ್ಲಿ ಕಾಸ್ ಫಂಕ್ಷನ್ ಇದೆ, ಇಲ್ಲಿ ಸೈನ್ ಇದೆ, ಇದಕ್ಕೆ 3x ಜೊತೆ ಸೈನ್ ಇದೆ, 3x ಜೊತೆ ಕಾಸ್ ಇದೆ, ದೇ ಆರ್ ಎಂಟರ್ಲಿ ಡಿಫ್ರೆಂಟ್. ಓಕೆ, ನೋಡಿ ಈಗ ನ್ಯೂಮರೇಟರ್ ನೋಡೋಣ. ಸೈನ್ 5x ಪ್ಲಸ್ ಸೈನ್ 3x ಅಂತ ಇದೆ. ಹಾಗಾದರೆ ನ್ಯೂಮರೇಟರ್ಗೆ ನಮ್ಮ ನೋಡಿ ಫಾರ್ಮುಲಾಸ್ ಇಲ್ಲಿದೆ. ಸೊ ಯಾವ ಫಾರ್ಮುಲಾ ನೀವು ಯೂಸ್ ಮಾಡ್ತೀರಿ ಅಬ್ಸರ್ವ್ ಮಾಡಿ, ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಸೈನ್ ಎಕ್ಸ್ ಪ್ಲಸ್ ಸೈನ್ ವೈ, ನೋಡಿ ಸೈನ್ ಎಕ್ಸ್ ಪ್ಲಸ್ ಸೈನ್ ವೈ ಅಂದರೆ ಇಲ್ಲಿ ನಮಗೆ ಎಕ್ಸ್ ಏನಾಗಿದೆ, ಇಲ್ಲಿ ನೋಡಿ ನಮ್ಮ ರೆಫರೆನ್ಸ್ ನಾವು ಬರ್ಕೋಬೋದು. ಎಕ್ಸ್ ಪ್ಲೇಸಲ್ಲಿ 5x ಹಾಕಬೇಕು, ವೈ ಪ್ಲೇಸಲ್ಲಿ ಏನು ಹಾಕಬೇಕು ನೋಡಿ 3x ಹಾಕು. ಸೈನ್ ಎಕ್ಸ್ ಪ್ಲಸ್ ಸೈನ್ ವೈ, ಐ ಆಮ್ ಟಾಕಿಂಗ್ ಅಬೌಟ್ ನ್ಯೂಮರೇಟರ್. ಈಗ ನೋಡಿ ನ್ಯೂಮರೇಟರ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ, ಸೈನ್ ಎಕ್ಸ್ ಪ್ಲಸ್ ಸೈನ್ ವೈ. ಸೊ ನಮ್ಮ ಈ ಫಾರ್ಮುಲಾ ಗೊತ್ತಿದ್ರೆ ಸೊ ಡೆಫಿನೆಟ್ಲಿ ವಿ ಕ್ಯಾನ್ ರೆಡ್ಯೂಸ್ ದಿಸ್, ಅದರ್ವೈಸ್ ಇಟ್ ವಿಲ್ ವೆರಿ ಡಿಫಿಕಲ್ಟ್. ಈಗ ನೋಡಿ ಈ ಫಾರ್ಮುಲಾ ಅಪ್ಲೈ ಮಾಡ್ತೀನಿ ನಾನು, ಸೈನ್ ಎಕ್ಸ್ ಪ್ಲಸ್ ಸೈನ್ ವೈ, ಸೊ ದಟ್ ಈಸ್ 2 ಟೈಮ್ಸ್ ಸೈನ್ ಆಫ್ ದಿಸ್. ಓಕೆ, ಅದು ಬರೀತೀನಿ ನೋಡಿ, 2 ಟೈಮ್ಸ್ ಸೈನ್ ಆಫ್ ಏನಿದೆ ನೋಡಿ ಎಕ್ಸ್ ಪ್ಲಸ್ ವೈ ಬೈ 2. ಎಕ್ಸ್ ಅಂದರೆ ಏನು 5x ಪ್ಲಸ್ 3x ಡಿವೈಡೆಡ್ ಬೈ 2 ಇಂಟು ನೋಡಿ ಕಾಸ್ ಆಫ್ ಫಾರ್ಮುಲಾ ನೋಡಿ ಎಕ್ಸ್ ಮೈನಸ್ ವೈ, ನೋಡಿ ಸಮ್ ಅಂಡ್ ಡಿಫರೆನ್ಸ್ ಅಷ್ಟೇ, 3 ಡಿವೈಡೆಡ್ ಬೈ 2. ಅಬ್ಸರ್ವ್ ಮಾಡಿ, ಸಮ್ ಡಿಫರೆನ್ಸ್ ಇದು ನ್ಯೂಮರೇಟರ್ ಆಯಿತು, ಡಿವೈಡೆಡ್ ಬೈ ಡಿನಾಮಿನೇಟರ್ ಅಬ್ಸರ್ವ್ ಮಾಡೋಣ. ಕಾಸ್ 5x ಪ್ಲಸ್ ಕಾಸ್ 3x, ಅದೇ ಎಕ್ಸ್ ವೈ ಇದೆ, ಅದರಲ್ಲಿ ಕಾಸ್ ರೇಷೋ ನೋಡಿ ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ. ಹಾಗಾದ್ರೆ ನಮ್ಮ ಫಾರ್ಮುಲಾ ನೋಡಿ, ಈ ಫಾರ್ಮುಲಾ ನೋಡಿ ಕಾಸ್, ಓಕೆ ಥರ್ಡ್ ಫಾರ್ಮುಲಾ ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ, ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ. ಸಿ ದಿಸ್ ಥರ್ಡ್ ರಿಸಲ್ಟ್, ಅದನ್ನು ನಾವು ಒಂದು ಕಡೆ ಸೈಡಿಗೆ ಬರ್ಕೋಬೇಕು, ಇಲ್ಲಿ 4 ಒಟ್ಟಿಗೆ ಇದೆ. ಓಕೆ, ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ, ದ ಫಾರ್ಮುಲಾ ಇಸ್ 2 ಟೈಮ್ಸ್ ಅಬ್ಸರ್ವ್ ಮಾಡಿ ಕಾಸ್ ಆಫ್ 5x ಪ್ಲಸ್ 3x ಡಿವೈಡೆಡ್ ಬೈ 2 ಇಂಟು ನೋಡಿ ಕಾಸ್ ಆಫ್ 5x ಮೈನಸ್ 3x ಡಿವೈಡೆಡ್ ಬೈ 2. ಓಕೆ, ಇದು ನಮ್ಮ ಮೊದಲನೇ ಇಂಪಾರ್ಟೆಂಟ್ ಸ್ಟೆಪ್. ಫಾರ್ಮುಲಾಗಳನ್ನು ಅಪ್ಲೈ ಮಾಡಿದ್ದೀನಿ, ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ. ಸೊ ಫಸ್ಟ್ ರಿಸಲ್ಟ್ ಫಾರ್ ದ ನ್ಯೂಮರೇಟರ್ ಅಂಡ್ ಫಾರ್ ದ ಡಿನಾಮಿನೇಟರ್ ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ, ದಿಸ್ ರಿಸಲ್ಟ್ ನಾವು ಅದನ್ನು ಸಪ್ರೇಟಾಗಿ ಬರೀಬೇಕು. ಇಲ್ಲಿ ಒಟ್ಟಿಗೆ ಇದೆ, ಒಟ್ಟಿಗೆ ನೋಡಿ, ಇಲ್ಲಿ ಕ್ಯಾನ್ಸಲ್ ಮಾಡಬೇಡ್ದು, ಸ್ವಲ್ಪ ಅಬ್ಸರ್ವ್ ಮಾಡಿ ಬರುತ್ತೆ. ಆದರೆ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಫಸ್ಟ್. ಸೊ ದಿಸ್ ಹೋಲ್ ಥಿಂಗ್ ಇನ್ ದ ನ್ಯೂಮರೇಟರ್ ಇಸ್ ಪ್ರಾಡಕ್ಟ್, ಇನ್ ದ ಡಿನಾಮಿನೇಟರ್ ಇಸ್ ಆಲ್ಸೋ ಇಟ್ ಇಸ್ ಅ ಪ್ರಾಡಕ್ಟ್. ನೋಡಿ ಇಲ್ಲಿ ಚುಕ್ಕಿ ನಾನು ಇಂಟು. ಓಕೆ, ಸೊ ಐ ಕ್ಯಾನ್ ಕ್ಯಾನ್ಸಲ್ ದಿಸ್ 2. ದೆನ್ ಸಿ ಸೈನ್ ಆಫ್ 5x ಪ್ಲಸ್ 3x ನೋಡಿ ಎಷ್ಟಾಯಿತು, ಇಲ್ಲಿ ಬರೆಯೋಣ 8x ಆಯಿತು. ನೋಡಿ ಸೈನ್ ಆಫ್ 8x ಡಿವೈಡೆಡ್ ಬೈ 2, ಅಲ್ಲಿ ನನಗೆ ಕ್ಯಾನ್ಸಲ್ ಆದರೆ ಇದೇನಾಯಿತು 4x ಆಯಿತು ಇಂಟು ಕಾಸ್ ಆಫ್ ನೋಡಿ ಅಬ್ಸರ್ವ್ ಮಾಡಿ 5x ಮೈನಸ್ 3x, ಅಲ್ಲಿ ಕಳೆದ್ರೆ 2x ಬಂತು, 2x ಬೈ 2, ಅಲ್ಲಿ 2 ಕ್ಯಾನ್ಸಲ್ ಆಯಿತು ಅಂದರೆ ಕಾಸ್ ಎಕ್ಸ್ ಆಯಿತು ನ್ಯೂಮರೇಟರ್. ದೆನ್ ಇನ್ ದ ಡಿನಾಮಿನೇಟರ್ ಅಲ್ಲೂ ಕೂಡ 5x ಪ್ಲಸ್ 3x ಬೈ 2 ಇದೆ, ಇಲ್ಲಿ ಏನಿರುತ್ತೆ ಅದೇ ಸೇಮ್ ನೋಡಿ 4x ಇಂಟು ದಿಸ್ ಕಾಸ್ 5x ಮೈನಸ್ 3x ಇಸ್ 2x ಬೈ 2, ದಟ್ ಈಸ್ ಆಲ್ಸೋ ಕಾಸ್ ಎಕ್ಸ್. ಓಕೆ, ಕಾಸ್ ಎಕ್ಸ್ ಬ್ರಾಕೆಟ್ ಬರದೇ ಇದು ನಡೆಯುತ್ತೆ. ಓಕೆ, ನೋಡಿ ಈಗ ಕಾಸ್ ಎಕ್ಸ್ ಸೇಮ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಕ್ಯಾನ್ಸಲ್ಸ್. ನೋಡಿ ಸೈನ್ 4x ಡಿವೈಡೆಡ್ ಬೈ ಕಾಸ್ 4x. ಸೊ ನಮ್ಮ ರೇಷಿಯೋ ಸೈನ್ ಫಂಕ್ಷನ್ ಡಿವೈಡೆಡ್ ಬೈ ಕಾಸ್. ಸೊ ಸೈನ್ ಡಿವೈಡೆಡ್ ಬೈ ಕಾಸ್ ನಮಗೆ ಏನು ಬರಬೇಕು, ಟ್ಯಾನ್ ಬರಬೇಕು. ಸೊ ಸೈನ್ ರೇಷಿಯೋ ಡಿವೈಡೆಡ್ ಬೈ ಕಾಸ್ ರೇಷಿಯೋ ಗಿವ್ಸ್ ಮಿ ಟ್ಯಾನ್ ಆಫ್ ದ ಆ್ಯಂಗಲ್. ಇಲ್ಲಿ ಆ್ಯಂಗಲ್ ಏನಿದೆ 4x. ನೋಡಿ ಇದು ನಮ್ಮ RHS. ಓಕೆ, ಸೊ ದಿಸ್ ಗಿವ್ಸ್ ಅವರ್ RHS. ಈ ರೀತಿ ನಾವು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ಗಳನ್ನು ಯೂಸ್ ಮಾಡ್ಕೋಬಹುದು. ದ ಟ್ಯಾನ್ 4x ಇಸ್ ಅವರ್ RHS ಫಾರ್ ದಿಸ್ ಪ್ರಾಬ್ಲಮ್. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಇಕ್ವೇಷನ್, ಸಾರಿ ಎಕ್ಸಾಂಪಲ್ 1. ಓಕೆ, ವೆರಿ ಸಿಂಪಲ್ ಎಕ್ಸಾಂಪಲ್ ಫಾರ್ 2 ಮಾರ್ಕ್ಸ್ ಅಪ್ಲಿಕೇಶನ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್. ನೋಡಿ ಈಗ ನೆಕ್ಸ್ಟ್ ಎರಡನೇ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ಗೆ ಹೋಗೋಣ. ಓಕೆ, ಸೆಕೆಂಡ್ ಎಕ್ಸಾಂಪಲ್. Prove that cos 7x plus cos 5x divided by sin 7x minus sin 5x is equal to, ಸೊ ನಮಗೆ ರೈಟ್ ಹ್ಯಾಂಡ್ ಸೈಡ್ ಏನು ಕೊಟ್ಟಿದ್ದಾರೆ cot x ಆಗಬೇಕು. ನೋಡಿ ಅಬ್ಸರ್ವ್ ಮಾಡಿ ಒನ್ಸ್ ಅಗೇನ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್. ಸೊ ಕನ್ಸಿಡರ್ LHS, ಅದನ್ನೇ ಬರೆಯೋಣ. cos 7x plus cos 5x divided by sin 7x minus sin 5x ಆಯಿತು. ನೋಡಿ ನ್ಯೂಮರೇಟರ್ ನೋಡೋಣ, ಅಬ್ಸರ್ವ್ ಮಾಡೋಣ. ನ್ಯೂಮರೇಟರ್ ಕಾಸ್ ಪ್ಲಸ್ ಕಾಸ್ ಇದೆ ಅಂದರೆ ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ ಥರ ಇದೆ. ಎಕ್ಸ್ ಪ್ಲೇಸಲ್ಲಿ 7x ಇದೆ, ವೈ ಪ್ಲೇಸಲ್ಲಿ ಏನಿದೆ ಒನ್ಸ್ ಅಗೇನ್ 5x ಇದೆ. ಸೊ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ನೋಡಿ, ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ. ಸೊ ವೇರ್ ಇಸ್ ದಿಸ್ ಒನ್ಸ್ ಅಗೇನ್ ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ.
ನೋಡಿ ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ, 2 ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಬೈ 2 ಅದನ್ನು ಬರೀತೀನಿ. 2 ಕಾಸ್ ಆಫ್ 7x ಪ್ಲಸ್ 5x ಡಿವೈಡೆಡ್ ಬೈ 2 ಇಂಟು ಕಾಸ್ ಆಫ್ 7x ಮೈನಸ್ 5x ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ, ಓಕೆ ದಿಸ್ ಇಸ್ ದ ನ್ಯೂಮರೇಟರ್. ನೋಡಿ ಡಿನಾಮಿನೇಟರ್ ಸೈನ್ ಎಕ್ಸ್ ಮೈನಸ್ ಸೈನ್ ವೈ, ನೋಡಿ ಆ್ಯಂಗಲ್ಸ್ ಅದೇ ಇದೆ ಆದರೆ ಇಲ್ಲಿ ಸೈನ್ ಫಂಕ್ಷನ್ ಇದೆ. ಸೈನ್ ಎಕ್ಸ್ ಮೈನಸ್ ಸೈನ್ ವೈ, ನೋಡಿ ಫಾರ್ಮುಲಾ ಸೈನ್ ಎಕ್ಸ್ ಮೈನಸ್ ಸೈನ್ ವೈ, ನೋಡಿ 2 ಕಾಸ್ ಆಫ್ ಇಂಟು ಸೈನ್ ಆಫ್ ಅಂದರೆ 2 ಕಾಸ್ ಆಫ್ ಓಕೆ ಎಕ್ಸ್ ಪ್ಲಸ್ ವೈ ಬೈ 2 ಇಂಟು ಸೈನ್, ಅಬ್ಸರ್ವ್ ಮಾಡಿ ಸೈನ್ ಆಫ್ 7x ಮೈನಸ್ 5x ಡಿವೈಡೆಡ್ ಬೈ 2. ಇದು ನಮ್ಮ ಫಾರ್ಮುಲಾ ಗೊತ್ತಿದ್ರೆ ನಮಗೆ ಬರುತ್ತೆ ಸ್ಟೆಪ್. ಓಕೆ, so 2 cos of x plus y by 2 into sin of x minus y by 2, that is sin x minus sin y for the denominator. ಅದಕ್ಕೆ ನೋಡಿ ಒನ್ಸ್ ಅಗೇನ್ ಪ್ರಾಡಕ್ಟ್ ಇದೆ, ಸೊ ನಾವು 2 1 ಕ್ಯಾನ್ಸಲ್ ಮಾಡ್ಬೋದು. ಈಗ ನೋಡಿ 7x ಪ್ಲಸ್ 5x ಇದೆ, ಅದನ್ನು ಸ್ವಲ್ಪ ನೋಡ್ಕೊಂಬೋಣ. 7x ಪ್ಲಸ್ 5x ಅಂದರೆ ಎಷ್ಟಾಯಿತು, ಆ್ಯಡ್ ಮಾಡ್ಬೋದು, 12x ಆಯಿತು. 12x ಬೈ 2 ಅಂದರೆ ಇಲ್ಲಿ ಕ್ಯಾನ್ಸಲ್ ಆಗಿ 6x ಬಂತು, ಅಂದರೆ ಕಾಸ್ 6x ಇಂಟು ಇಲ್ಲಿ ಏನಾಗುತ್ತೆ ನೋಡಿ ಕಾಸ್ ಆಫ್ 7x ಮೈನಸ್ 5x ಇಸ್ 2x, 2x ಬೈ 2 ಅಂದರೆ 2 ಕ್ಯಾನ್ಸಲ್ ಆಯಿತು, ಕಾಸ್ x ಬಂತು ಡಿವೈಡೆಡ್ ಬೈ. ಅದೇ ಥರ ಇಲ್ಲಿ ಆ್ಯಂಗಲ್ ಏನು ಚೇಂಜ್ ಆಗಲ್ಲ ನೋಡಿ, ಅದೇ ಇದೆ, 6x ಇರುತ್ತೆ, ಇಲ್ಲಿ ಕಾಸ್ x ಇರುತ್ತೆ. ಓಕೆ, ನೋಡಿ ಈಗ ಕಾಸ್ x ಕ್ಯಾನ್ಸಲ್ ಆಯಿತು. ಓಕೆ, ಕಾಸ್ x ಗೆಟ್ ಕ್ಯಾನ್ಸಲ್ಸ್, ದೆನ್ ಸಿ ಕಾಸ್ ಡಿವೈಡೆಡ್ ಬೈ okay in the numerator see in the numerator I got cos of 6x into cos x. okay ಇಲ್ಲಿ ನಮಗೆ ಸೈನ್ ಅಲ್ವಾ, ಓಕೆ ಸೈನ್ ಆಫ್, ಅಬ್ಸರ್ವ್ ಮಾಡಿ ಸೈನ್ ಆಫ್, ಸೈನ್ ಇದೆ ಅಲ್ವಾ, ಸೈನ್ ಆಫ್ ಏನಾಯ್ತಿದ್ದು ಎಕ್ಸ್ ಆಯಿತು. ಸೊ ನೋಡಿ ಕಾಸ್ 6x ಗೆಟ್ ಕ್ಯಾನ್ಸಲ್ಸ್. ಓಕೆ, ಸೊ ಕಾಸ್ 6x ಗೆಟ್ ಕ್ಯಾನ್ಸಲ್ಸ್. ನೋಡಿ ಈಗ ಇಲ್ಲಿ ಕಾಸ್ ಇದೆ, ಓಕೆ ಕಾಸ್ ಇತ್ತಲ್ಲ, ಕಾಸ್ ಆಫ್ ದಟ್ ಇಸ್ 2x ಬೈ 2 ಅಂದರೆ ಎಕ್ಸ್ ಆಯ್ತಲ್ಲ, ಕಾಸ್ ಎಕ್ಸ್ ಆಯಿತು. ಓಕೆ, ಸೊ ಕಾಸ್ 6x ಕ್ಯಾನ್ಸಲ್ಸ್. ನೋಡಿ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ರೇಷೋ ನೋಡೋಣ, ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್. ನೋಡಿ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ರೇಷೋ ನಮಗೇನು ಕಾಟ್ ಎಕ್ಸ್, ಇದು ನಮ್ಮ RHS ನೋಡಿ ಕಾಟ್ ಎಕ್ಸ್. ಸೊ ಇನ್ ದಿಸ್ ವೇ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದೀಸ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್. ನೋಡಿ ಅಬ್ಸರ್ವ್ ಮಾಡಿ, ವೆರಿ ವೆರಿ ಇಂಪಾರ್ಟೆಂಟ್. ನಾವು ಪ್ರಾಡಕ್ಟ್ ಫಾರ್ಮುಲಾಸ್ ಯೂಸ್ ಮಾಡ್ತಾ ಇಲ್ಲ, ವಿ ಆರ್ ಯೂಸಿಂಗ್ ಓನ್ಲಿ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್. ದೀಸ್ ಆರ್ ದ ವೆರಿ ಸಿಂಪಲ್ examples for 2 marks. okay, so numerator ನಾವೇನು ಮಾಡಿದ್ವಿ, cos x plus cos y application. sin x minus sin y ಫಾರ್ಮುಲಾ ನೋಡಿ, sin x minus sin y ಫಾರ್ಮುಲಾ ನಾವು ಡಿನಾಮಿನೇಟರ್ ಹಾಕಿದ್ವಿ, ಸೊ ಕ್ಯಾನ್ಸಲ್ ಆಯಿತು, ನಮಗೆ cos by sin ಏನು ಬರ್ತದೆ, cot x ಬರುತ್ತೆ. ಸೊ ದಿಸ್ ಈಸ್ ಅವರ್ ಸೆಕೆಂಡ್ ಎಕ್ಸಾಂಪಲ್ ಇನ್ ದಿಸ್ ಸೆಷನ್. okay, next let us go for let us go for another example. ನೋಡಿ ಇನ್ನೊಂದು ಎಕ್ಸಾಂಪಲ್ ಅನ್ನು ಇಲ್ಲಿ ತಗೊಳ್ಳೋಣ, ಥರ್ಡ್ ಎಕ್ಸಾಂಪಲ್. ಓಕೆ, ಥರ್ಡ್ ಎಕ್ಸಾಂಪಲ್. through that cos 9x minus cos 5x divided by, ನೋಡಿ ಡಿನಾಮಿನೇಟರ್ ಅಲ್ಲಿ sin 17x minus sin 3x, this is the denominator, minus sin 2x divided by cos 10x. ಇದು ನಮ್ಮ ರೈಟ್ ಹ್ಯಾಂಡ್ ಸೈಡ್, ಮೈನಸ್ sin 2x divided by cos 10x ಬರಬೇಕು. ನೋಡಿ ನಮ್ಮ ಓಕೆ ಲೆಫ್ಟ್ ಹ್ಯಾಂಡ್ ಸೈಡ್ ಕನ್ಸಿಡರ್ ಮಾಡೋಣ ಒಂದ್ಸಗೆ. ಏನಿದೆ, cos 9x ಮೈನಸ್ cos 5x ಇದೆ ಡಿವೈಡೆಡ್ ಬೈ sin 17x ಮೈನಸ್ sin 3x ಇದೆ. ಓಕೆ, ಅಬ್ಸರ್ವ್ ಮಾಡಿ. ನೋಡಿ cos x ಮೈನಸ್, ಓಕೆ ನ್ಯೂಮರೇಟರ್ಗೆ ನೋಡಿ, ನ್ಯೂಮರೇಟರಲ್ಲಿ x ಪ್ಲೇಸಲ್ಲಿ 9x ಇದೆ, y ಪ್ಲೇಸಲ್ಲಿ 5x ಇದೆ. ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ, ಡಿನಾಮಿನೇಟರ್ ಚೇಂಜ್ ಇದೆ. ಐ ಆಮ್ ಟಾಕಿಂಗ್ ಅಬೌಟ್ ನ್ಯೂಮರೇಟರ್ 9x 5x. ಸೊ cos x ಮೈನಸ್ cos y, ನೋಡಿ cos x ಮೈನಸ್ cos y ನಮ್ಮ ಲಾಸ್ಟ್ ರಿಸಲ್ಟ್ ಇದೆ ನೋಡಿ, 12th ರಿಸಲ್ಟ್, ಮೈನಸ್ 2 ಟೈಮ್ಸ್ ಸೈನ್ ಇಂಟು ಸೈನ್. ಸೊ ಅಲ್ಲಿ ನನಗೆ ಮೈನಸ್ 2 ಟೈಮ್ಸ್ ಸೈನ್ ಆಫ್, ಇದನ್ನು ಡೈರೆಕ್ಟಾಗಿ ಬರಿಬೋದು, ಇರಲಿ 9x ಪ್ಲಸ್
5x divided by 2 into sin of 9x minus 5x divided by 2. ಇದು ನಮ್ಮ ನ್ಯೂಮರೇಟರ್. ನೋಡಿ ಡಿನಾಮಿನೇಟರ್ ಸೈನ್, ಓಕೆ ದಿಸ್ ಇಸ್ ಅಬೌಟ್ ನ್ಯೂಮರೇಟರ್. ಇಲ್ಲಿ ನನಗೆ ಡಿನಾಮಿನೇಟರ್ ಮತ್ತೆ ಎಕ್ಸ್ ಮತ್ತೆ ವೈ ಮತ್ತೆ ಚೇಂಜ್ ಆಗುತ್ತೆ. ನೋಡಿ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಡಿನಾಮಿನೇಟರ್ ಏನಿದೆ 17x ಇದೆ, ವೈ ಪ್ಲೇಸಲ್ಲಿ ಏನಿದೆ 3x ಇದೆ. ನೋಟ್ ಮಾಡ್ಕೊಬಿಟ್ಟಿರೋಣ. ಸೈನ್ ಎಕ್ಸ್ ಮೈನಸ್ ಸೈನ್ ವೈ, ನೋಡಿ ನಮ್ಮ ಸೆಕೆಂಡ್ ರಿಸಲ್ಟ್ ಸೈನ್ ಎಕ್ಸ್ ಮೈನಸ್ ಸೈನ್ ವೈ ಅಂತ ನೋಡಿ ಅದಕ್ಕೆ ಪರ್ಫೆಕ್ಟ್ ಆಗಿ ರಿಸಲ್ಟ್ಸ್ 2 cos ಆಫ್, ಅಬ್ಸರ್ವ್ ಮಾಡೋಣ, 2 cos ಆಫ್, ಓಕೆ ಸೈನ್ ಎಕ್ಸ್ ಮೈನಸ್ ಸೈನ್ ವೈ ಇಲ್ಲಿದೆ ನೋಡಿ, 2 cos ಆಫ್ ಎಕ್ಸ್ ಪ್ಲಸ್ ವೈ 17x plus 3x divided by 2 into sin of 17x minus 3x divided by 2. ನೋಡಿ ಇದನ್ನು ನಾನು ಫಾರ್ಮುಲಾ ಯೂಸ್ ಮಾಡಿದ್ವಿ. ನೋಡಿ ಒನ್ಸ್ ಅಗೇನ್ ದಿಸ್ ಟು ಗೆಟ್ ಕ್ಯಾನ್ಸಲ್ಸ್. ನೋಡಿ ಮೈನಸ್ ಹಾಗೆ ಉಳ್ಕೊಳ್ತು, ಹಾಗೆ ಬರೀನ ಸೈನ್ ಆಫ್, ನೋಡಿ ಸೈನ್ ಆಫ್ 9x plus 5x, ಓಕೆ ನೋಡಿ 14x by 2. ಸೊ ಇದು ನೋಡೋಣ 14x by 2 ಅಂದರೆ ಇದು ಕ್ಯಾನ್ಸಲ್ ಆಯಿತು, ನಮಗೆ ಬಂದಿದ್ದು 7x ಇಂಟು ಸೈನ್ ಆಫ್ 9x minus 5x ಅಂದರೆ ಏನು 4x by 2 ಅಂದರೆ ಅದೊಂದು ಕ್ಯಾನ್ಸಲ್ ಆಯಿತು, ಐ ಗಾಟ್ 2x. ಇದು ನಮ್ಮ ನ್ಯೂಮರೇಟರ್. ನೋಡಿ ಡಿನಾಮಿನೇಟರ್ ನೋಡೋಣ, ಕಾಸ್ ಆಫ್ ನೋಡಿ 17 plus 3 ದಟ್ ಈಸ್ 20 ಅಂದರೆ 20x by 2 ಇದೆ, ಕ್ಯಾನ್ಸಲ್ ಮಾಡಿದರೆ 10 ಆಯಿತು, ಕಾಸ್ 10x ಆಯಿತು ಇಂಟು ಸೈನ್ ಆಫ್ ನೋಡಿ 17 minus 3, ಸೊ 17ರಲ್ಲಿ 3 ಹೋದರೆ ಎಷ್ಟು 14, ದಟ್ ಈಸ್ 14x by 2 ಅಂದರೆ ಮತ್ತೆ ನಮಗೆ 7x ಆಯಿತು, ಸೈನ್ 7x. ನೋಡಿ ಈಗ ಅಬ್ಸರ್ವ್ ಮಾಡಿ, ಈ ಸೈನ್ 7x ಇನ್ ದ ಡಿನಾಮಿನೇಟರ್, ಸೈನ್ 7x ಇನ್ ದ ನ್ಯೂಮರೇಟರ್ ಗೆಟ್ ಕ್ಯಾನ್ಸಲ್ಸ್, ಮತ್ತು ಇದು ಕ್ಯಾನ್ಸಲ್ ಆಗಲ್ಲ, 2x ಇದೆ 10x ಇದೆ ಡಿಫ್ರೆಂಟ್, ಸೊ ಮೈನಸ್ ಹಾಗೆ ಬರ್ಕೊಳ್ಳೋಣ. ಮೈನಸ್ ನನ್ನ ನ್ಯೂಮರೇಟರ್ಲಿ ಏನು ಉಳಿತು ಸೈನ್ 2x ಉಳಿತು, ಡಿನಾಮಿನೇಟರ್ಲಿ ಏನು ಉಳಿತು ಕಾಸ್ 10x ಉಳಿತು. ಇದು ನಮ್ಮ ರಿಕ್ವೈರ್ಡ್ ನೋಡಿ RHS ಇಲ್ಲಿದೆ, ಮೈನಸ್ ಸೈನ್ 2x ಡಿವೈಡೆಡ್ ಬೈ ಕಾಸ್ 10x. ದಿಸ್ ಈಸ್ ಅವರ್ ರಿಕ್ವೈರ್ಡ್ RHS. ಓಕೆ, ಸೊ ಇನ್ ದಿಸ್ ಸೆಷನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಪ್ರಾಡಕ್ಟ್ ಫಾರ್ಮುಲಾಸ್ ಅಂಡ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್. ಸೊ ಹೇಗೆ ಬಂತು ಪ್ರಾಡಕ್ಟ್ ಫಾರ್ಮುಲಾ ನಮಗೆ? ಬೈ ಯೂಸಿಂಗ್ sin sum formula, sin difference formula, cosine sum formula, cosine difference formula, adding and subtracting those we got product formula. By simplifying those product formulas we got these formulas which are called transformation formulas. These are very important, so you note down all the formulas and practice the problems. So we shall consider some more problems in the next session.